ಹಲೋ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ತೆ. ಹಾಗೆ ಟ್ಯಾರೋ ಲೈಫಿಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಸೊ ಯಾರೆಲ್ಲ ಫಸ್ಟ್ ಟೈಮ್ ಚಾನಲ್ನ ನೋಡ್ತಾ ಇದ್ದೀರಾ, ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಹಾಗೆ ಬೆಲ್ಲೈಕನ್ನ ಪ್ರೆಸ್ ಮಾಡಿ. ಮತ್ತು ಯಾರೆಲ್ಲ ರಿವಿಸಿಟರ್ಸ್ ಇದ್ದೀರಾ ನಿಮ್ಮೆಲ್ಲರಿಗೂ ಟ್ಯಾರೋ ಲೈಫಿಗೆ ಸ್ವಾಗತ. ಸೊ ಫ್ರೆಂಡ್ಸ್, ಇಂದಿನ ಒಂದು ವಿಡಿಯೋದಲ್ಲಿ ಮೇಯ್ನಾಗಿ ನಿಮ್ಮ ಒಂದು ವ್ಯಕ್ತಿಯ ಕರೆಂಟ್ ಫೀಲಿಂಗ್ಸ್ ಅಂತಕ್ಕಂಥದ್ದು, ನಿಮ್ಮ ಬಗ್ಗೆ ಏನೆಲ್ಲ ಇದೆ, ಅವ್ರು ಏನೆಲ್ಲ ಯೋಚನೆ ಅಂತಕ್ಕಂಥದ್ದು ಮಾಡ್ತಾ ಇದ್ದಾರೆ ನಿಮ್ಮ ಬಗ್ಗೆ, ನಿಮ್ಮ ಒಂದು ರಿಲೇಷನ್ಶಿಪ್ ಬಗ್ಗೆ, ಇದೆಲ್ಲದರ ಒಂದು ಮಾಹಿತಿಯನ್ನು ನಾವು ಇವತ್ತಿನ ಒಂದು ಟ್ಯಾರೋ ರೀಡಿಂಗ್ ಮಾಡೋದ್ರ ಮುಖಾಂತರ ತಿಳ್ಕೊಳ್ಳೋಣ. ಆ್ಯಂಡ್ ಗಾಯ್ಸ್, ಇದು ಒಂದು ಜನರಲ್ ಟೈಮ್ಲೆಸ್ ರೀಡಿಂಗ್ ಆಗಿರುತ್ತೆ. ಸೊ ಯಾರಿಗೆ ಯಾವ ವಿಚಾರಗಳು ರೆಸೊನೇಟ್ ಆಗುತ್ತೆ ಖಂಡಿತ ಕನ್ಸಿಡರ್ ಮಾಡಿ. ನಿಮಗೆ ಪರ್ಸ್ನಲ್ ರೀಡಿಂಗ್ ಬೇಕಾದಲ್ಲಿ ಸ್ಕ್ರೀನ್ ಮೇಲೆ ಕಾಣ್ತಕ್ಕಂಥ ನಂಬರ್ಗೆ ವಾಟ್ಸಪ್ ಅಥವಾ ಕರೆ ಮಾಡಿ ನೀವು ನಿಮ್ಮ ಟೈಮ್ ಸ್ಲಾಟ್ಸ್ನ ಪೇಮೆಂಟ್ ಮಾಡಿ ಬುಕ್ ಮಾಡ್ಕೋಬೇಕಾಗತ್ತೆ. ಆ್ಯಂಡ್ ಇದು ಬಂದು ನಮ್ಮ ಇನ್ಸ್ಟಾಗ್ರಾಮ್ ಪೇಜ್ ಲಿಂಕ್ಸ್. ನೀವು ರೆಗ್ಯುಲರ್ ಗೈಡೆನ್ಸ್ ಟಿಪ್ಸ್ಗೋಸ್ಕರ ಈ ಪೇಜನ್ನು ಸಹ ನೀವು ಫಾಲೋ ಮಾಡಬಹುದಾಗಿದೆ. ಸೊ ಬನ್ನಿ ಕ್ವಿಕ್ಕಾಗಿ ವಿಡಿಯೋವನ್ನು ಶುರು ಮಾಡೋಣ. ಸೊ ಫಸ್ಟ್ ಡೀಪ್ ರಿಲ್ಯಾಕ್ಸೇಷನ್ ಮಾಡಿ. ಟೇಕ್ ಅ ಡೀಪ್ ಬ್ರೆತ್. ಇನ್ಹೇಲ್ ಮಾಡಿ, ಎಕ್ಸೇಲ್ ಮಾಡಿ, ರಿಲ್ಯಾಕ್ಸ್ ಮಾಡಿ. ತದನಂತರ ನಿಮ್ಮ ವ್ಯಕ್ತಿಯ ಒಂದು ಹೆಸರು, ಡೇಟ್ ಆಫ್ ಬರ್ತ್ನ ನೆನಪಿಸ್ಕೊಳ್ಳಿ. ಸೊ ನೋಡೋಣ ಫೀಲಿಂಗ್ಸ್ ಯಾವ ರೀತಿ ಇದೆ. ಓಕೆ, ಅವರ ಒಂದು ಕರೆಂಟ್ ಫೀಲಿಂಗ್ಸ್ ನಿಮ್ಮ ಬಗ್ಗೆ ಯಾವ ರೀತಿ ಇದೆ. ಓಕೆ, ಸೊ ಲೆಟ್ಸ್ ಸಿ. ಸೊ ಮೊದಲನೇದಾಗಿ ನೋಡೋಣ. ಸೊ ವಿ ಹ್ಯಾವ್ ಅ ಸ್ಟ್ರೆಂತ್ ಕಾರ್ಡ್. ಓಕೆ, ದ ಹೆರೋಫೆಂಟ್ ಕಾರ್ಡ್. and we have the hanged man ಬರ್ತಾ ಇದೆ. ಓಕೆ, and we'll see if there is any more messages. Yes, we do have one more message. Our energy ಬರ್ತಾ ಇದೆ. And bottom of the deck we have the world card. Okay, fine. ಸೊ ಗೈಸ್, ಈ ಒಂದು ಎನರ್ಜೀಸ್ನ ನೋಡೋದಾದರೆ, ಮೊದಲನೇದಾಗಿ ನಿಮ್ಮ ಒಂದು ವ್ಯಕ್ತಿ ಒಂದು ಲಾಂಗ್ ಡಿಸ್ಟೆನ್ಸ್ ರಿಲೇಷನ್ಶಿಪ್ಪಲ್ಲಿ ಇದ್ದಾರೆ ಅಂತಲೇ ಹೇಳ್ಬೋದು. ಅಂದರೆ ನೀವು ಮತ್ತು ಅವರು ಒಂದು ತುಂಬ ದೂರದಲ್ಲಿ ಇರುವಂಥ ಸಾಧ್ಯತೆ ಇದೆ. ಆ್ಯಂಡ್ ಈ ಒಂದು ಕಾರಣದಿಂದ ಎಲ್ಲೋ ಒಂದು ಕಡೆ ನಿಮ್ಮಿಬ್ಬರ ಮಧ್ಯೆ ಒಂದು ಸಣ್ಣ ಪುಟ್ಟ ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸ್ ಅಂತಕ್ಕಂಥದ್ದು ಬರ್ತಾ ಇದೆ ಅಂತಲೇ ಹೇಳ್ಬಹುದು. ಓಕೆ, ಜನರಲಿ ನಿಮ್ಮ ಪಾರ್ಟ್ನರ್ ಯಾವ ರೀತಿ ಫೀಲ್ ಆಗ್ತಾರೆ ಅಂತ ನೋಡೋದಾದರೆ, ಓಕೆ, ಮೊದಲನೇದಾಗಿ ಅವರು ಒಂದು ರೀತಿ ಕಾನ್ಫಿಡೆಂಟ್ ಆಗಿದ್ದಾರೆ ಅಂತ ಹೇಳ್ಬೋದು. ಅಂದರೆ ಲೈಕ್ ರೆಗ್ಯುಲರಾಗಿ ಮಾತಾಡ್ತಾರೆ, ಕೇಳಿಸ್ಕೋತಾರೆ ಎಲ್ಲನೂ. ಅಂದರೆ ಮನಸ್ಸಲ್ಲಿ ಆ ಒಂದು ಕಾನ್ಫಿಡೆನ್ಸ್, ಆ ಪೊಟೆನ್ಷಿಯಲ್ ಅಂತಕ್ಕಂಥದ್ದು ಇದೆ ಅಂತಲೇ ಹೇಳ್ಬೋದು. ಬಟ್ ಯಾಕೋ ಗೊತ್ತಿಲ್ಲ, ಇತ್ತೀಚಿನ ದಿನಗಳಲ್ಲಿ ಸ್ವಲ್ಪ ಮನಸ್ತಾಪಗಳಂತಕ್ಕಂಥದ್ದು ಸ್ವಲ್ಪ ಜಾಸ್ತಿ ಆಗ್ತಾ ಇದೆ ನಿಮ್ಮಿಬ್ಬರ ಮಧ್ಯೆ. ಓಕೆ, ಆ್ಯಂಡ್ ತುಂಬ ಒಂದು ಕಾನ್ವರ್ಸೇಷನ್ಸ್ ಮಾಡಿದ್ರೂ ನಾಟ್ ಸೋ ಫ್ರೆಂಡ್ಲಿ ಕಾನ್ವರ್ಸೇಷನ್ಸ್ ಅಂತ ಹೇಳ್ಬೋದು. ಅಂದರೆ ಒಂದು ರೀತಿ ಸಪ್ರೇಷನ್ ಆಗ್ತಕ್ಕಂಥದ್ದು, ಅಥವಾ ಮಿಸ್ಅಂಡರ್ಸ್ಟ್ಯಾಂಡಿಂಗು, ಅಥವಾ ಅವರು ಈಗೋಯಿಂದ ಮತ್ತೆ ನಿಮಗೆ ಹರ್ಟ್ ಆಗುವಂಥದ್ದು. ಸೊ ಈ ಥರ ಸಿಚುವೇಶನ್ಸ್ನ ನಾವು ಇಲ್ಲಿ ನೋಡ್ತಾ ಇದ್ದೀವಿ, ರೈಟ್. ಆ್ಯಂಡ್ ಹೇಳಬೇಕು ಅಂದರೆ ನಿಮ್ಮ ಒಂದು ವ್ಯಕ್ತಿ ಸ್ವಲ್ಪ ಹೈಡ್ ಮಾಡ್ತಾರೆ ಅಂತಲೇ ಹೇಳ್ಬೋದು. ಸೊ ನಿಮಗೆ ಮುಂಚಿನ ಹಾಗೆ ಅವ್ರು ಎಲ್ಲವನ್ನು ಶೇರ್ ಮಾಡೋದಿಲ್ಲ. ಅಂದರೆ ಏನಾಗ್ತಾ ಇದೆ, ಏನು ನಡೀತಾ ಇದೆ ಲೈಫಲ್ಲಿ, ಸೊ ಇದೆಲ್ಲವನ್ನು ಅಷ್ಟು ಈಸಿಯಾಗಿ ಅವರು ಅಕ್ಸೆಪ್ಟ್ ಮಾಡೋದಿಲ್ಲ. ಓಕೆ, ಆ್ಯಂಡ್ ಹೇಳಬೇಕು ಅಂತಂದರೆ ಈ ವ್ಯಕ್ತಿಗೆ ತುಂಬ ಒಂದು ಒಳ್ಳೆ ಪೊಸಿಷನ್ ಇದೆ ಒಂದು ಲೈಫಲ್ಲಿ. ಲಾಂಗ್ ಡಿಸ್ಟೆನ್ಸ್ ಇದ್ರೇನು ಕೆಲವರು ಅಬ್ರಾಡಲ್ಲಿ ಇರ್ತೀರಾ, ಒಳ್ಳೆ ಪೊಸಿಷನಲ್ಲಿ ಕೆಲಸ ಮಾಡ್ತಿರ್ತೀರಾ. ಆ್ಯಂಡ್ ಹೇಳಬೇಕು ಅಂತಂದರೆ ಒಂದು ರೀತಿ ಇಂಟರ್ ಕಾಸ್ಟ್ ಮ್ಯಾರೇಜ್ ಆಗಿರ್ಲಿಕ್ಕೂ ಇದು ಸಾಧ್ಯತೆ ಇದೆ ಫ್ರೆಂಡ್ಸ್. ಓಕೆ, ಆ್ಯಂಡ್ ಹೇಳಬೇಕು ಅಂತಂದರೆ ಇತ್ತೀಚಿನ ದಿನಗಳಲ್ಲಿ ನಿಮಗೇನೋ ಕಮ್ಯುನಿಕೇಷನ್ ಅಥವಾ ನಿಮಗೇನೋ ಅನ್ನಿಸ್ತಾ ಇರಲಿಲ್ಲ, ಏನೋ ಒಂದು ಸ್ಟ್ರಗಲ್ ಅಂತಕ್ಕಂಥದ್ದು ನಡೀತಾ ಇದೆ. ಅವರೇನೋ ಹೈಡ್ ಮಾಡ್ತಿದ್ದಾರೆ, ಅಥವಾ ಪೂರ್ತಿಯಾಗಿ ನನ್ನ ಹತ್ರ ಶೇರ್ ಮಾಡ್ತಿಲ್ಲ, ಅಥವಾ ಅವಾಯ್ಡ್ ಮಾಡ್ತಾ ಇದ್ದಾರೆ. ಆ್ಯಂಡ್ ಇನ್ನೊಂದು ಕೆಲವ್ರ ವಿಚಾರದಲ್ಲಿ ಏನಾಗುತ್ತೆ, ತುಂಬ ಇರಿಟೇಷನ್ ಆಗೋ ಸಾಧ್ಯತೆಯೂ ಇರುತ್ತೆ. ಅಂದರೆ ಫೋನ್ ಕಾಲ್ ಮಾಡಿದ್ರೆ ಕಟ್ ಮಾಡ್ತಕ್ಕಂಥದ್ದಾಗಿರ್ಬೋದು, ಅಥವಾ ಒಂದು ರೀತಿ ನಿಮಗೆ ಅನಿಸ್ತಾ ಇದೆ, ನಿಮ್ಗೆ ಒಂಥರ ಫ್ರಸ್ಟ್ರೇಟ್ ಆಗ್ತಾ ಇದೆ, ಯಾಕೆ ಈ ವ್ಯಕ್ತಿ ಈ ಥರ ಬಿಹೇವ್ ಮಾಡ್ತಾ ಇದ್ದಾರೆ ಅನ್ನೋದು ನಿಮಗೆ ಕಾಣಿಸ್ತಾ ಇದೆ.
ಆ್ಯಂಡ್ ಹೇಳಬೇಕು ಅಂತಂದರೆ ಜೆನ್ಯೂನಾಗಿ ಈ ವ್ಯಕ್ತಿ ಬ್ಯುಸಿ ಇದ್ದಾರಾ ಅಥವಾ ಬೇಕು ಅಂತಲೇ ಈ ರೀತಿ ಆಟ ಆಡಿಸ್ತಾ ಇದ್ದಾರಾ ಅಂತ ನೋಡಿದ್ರೆ ಎಸ್ ಒಂದು ರೀತಿ ಹೇಳಿದ್ರೆ ಸ್ವಲ್ಪ ಜೆನ್ಯೂನಾಗೇ ಇವರು ಬ್ಯುಸಿ ಇದ್ದಾರೆ ಅಂತಲೇ ಹೇಳ್ಬೋದು ಫ್ರೆಂಡ್ಸ್. ಯಾಕಂದರೆ ಸ್ಟ್ರೆಂತ್ ಆ್ಯಂಡ್ ಹಿರೋಫೆಂಟ್ ಕಾರ್ಡ್ ಬಂದಿರೋದ್ರಿಂದ ಒಂದು ರೀತಿ ಅವರ ಕೆಲಸದ ವಿಚಾರದಲ್ಲಿ ಇವ್ರಿಗೆ ಒಂದು ಸ್ವಲ್ಪ ಬ್ಯುಸಿ ಅಂತಕ್ಕಂಥದ್ದು ಇದ್ದಾರೆ, ಅಥವಾ ಕೆಲಸದ ಒತ್ತಡ ಇರ್ಬೋದು. ಆ್ಯಂಡ್ ಹೇಳಬೇಕು ಅಂತಲೇ ಸ್ವಲ್ಪ ಸ್ಟ್ರಗಲ್ ಮಾಡ್ತಿದ್ದಾರೆ, ಅಂದರೆ ಎರಡನ್ನೂ ಅವ್ರ ಕೈಲಿ ಬ್ಯಾಲೆನ್ಸ್ ಮಾಡೋದಕ್ಕೆ ತುಂಬ ಸ್ಟ್ರಗಲ್ ಆಗ್ತಾ ಇದೆ ಅಂತಲೇ ಹೇಳ್ಬೋದು. ಸೊ ಕೆಲವ್ರಿಗೆ ಅನಿಸುತ್ತೆ ಇಲ್ಲ ಥರ್ಡ್ ಪಾರ್ಟಿ ಎನರ್ಜೀಸ್ ಏನಾದರೂ ಇದೆಯಾ, ಅಥವಾ ಅದರಿಂದ ಈ ಥರ ವರ್ಕೌಟ್ ಆಗ್ತಾ ಇಲ್ವಾ, ಅದಕ್ಕೆ ಅವರು ಅವಾಯ್ಡ್ ಮಾಡ್ತಾ ಇದ್ದಾರಾ ಅಂತ ಎಷ್ಟೋ ಜನಕ್ಕೆ ಡೌಟ್ ಇರ್ಬೋದು. ನಿಮ್ಮಿಬ್ಬರ ಮಧ್ಯೆ ಖಂಡಿತ ಜಗಳ ಆಗಿದೆ, ಒಂದು ಮನಸ್ತಾಪಗಳು ತುಂಬ ಜೋರಾಗಿ ಆಗಿದೆ ದೊಡ್ಡ ಮಟ್ಟದಲ್ಲಿ. ಬಟ್ ಸ್ಟಿಲ್ ಒಂದು ರೀತಿ ಹೇಳೋದಾದರೆ ಒಂದು ಫೋಕಸ್ ಅಂತಕ್ಕಂಥದ್ದು ಇದೆ. ಎಲ್ಲೋ ಕಾರ್ನರ್ ಆಫ್ ದ ಹಾರ್ಟ್ ಅವ್ರಿಗೆ ಓಕೆ ಇದು ನಾನು ಮಾಡಬಾರ್ದಿತ್ತೇನೋ ಗಿಲ್ಟ್ ಅಂತಕ್ಕಂಥದ್ದು ಇವರು ಫೀಲ್ ಆಗ್ತಿದ್ದಾರೆ. ಬಟ್ ಎಲ್ಲೋ ಒಂದು ಕಡೆ ನಿಮ್ಮ ಪರ್ಸನ್ ಒಂಥರ ಆ್ಯಕ್ಷನ್ ಓರಿಯೆಂಟೆಡ್ ಅಲ್ಲ, ಅಂದರೆ ಮನಸ್ಸಲ್ಲಿ ಇರೋದನ್ನು ಅವರು ಎಕ್ಸ್ಪ್ರೆಸ್ ಮಾಡ್ಕೊಳ್ಳೋಕ್ಕೆ ತುಂಬ ಕಷ್ಟಪಡ್ತಾರೆ ಫ್ರೆಂಡ್ಸ್. ಓಕೆ, ತುಂಬ ಕಷ್ಟಪಟ್ಟು ಅವರ ಫೀಲಿಂಗ್ಸ್ನ ಹೇಳ್ಕೊಳ್ಳೋದು, ಅಥವಾ ಸುಮ್ಮನಿದ್ಬಿಡೋದು, ಅಥವಾ ಏನು ನಡೀತಾ ಇದೆ ಅದನ್ನು ಹಂಚ್ಕೊಳ್ದೇ ಇರೋದು. ಸೊ ಈ ಥರ ನಡೀತಾ ಇದೆ. ಓಕೆ, ಆ್ಯಂಡ್ ಸ್ವಲ್ಪ ಮೆಚ್ಯೂರ್ ಆಗಬೇಕು, ಒಂಥರ ಇಮ್ಮೆಚ್ಯೂರ್ ಲವ್ ಅಂತ ಹೇಳ್ತೀವಲ್ಲ ಆ ಥರ ಇದೆ. ಓಕೆ, ಬಟ್ ಏನು ಹೆದರುವಂಥ ಅವಶ್ಯಕತೆ ಇಲ್ಲ. ಯಾಕಂತಂದರೆ ಎಷ್ಟೇ ಒಂದು ಮನಸ್ತಾಪಗಳು ಎಷ್ಟೇ ಇದಾಗಿದ್ರೂ ಆದಷ್ಟು ತಾಳ್ಮೆಯಿಂದ ಇರಿ ಅಂತ ಹೇಳ್ತೀನಿ. ಯಾಕಂದರೆ ಮೇಜರ್ ಇಶ್ಯೂಸ್ ಅಂತಕ್ಕಂಥದ್ದು ಏನಿಲ್ಲ, ಬಟ್ ನಾವು ಕ್ರಿಯೇಟ್ ಮಾಡೋದು ಬೇಡ. ಬಿಕಾಸ್ ನಮ್ಮ ಮೈಂಡಲ್ಲಿ ಯಾವ ಥರ ಓಡ್ತಾ ಇರುತ್ತೆ ಅಂತಂದರೆ, ಓಕೆ ಬಹುಶಃ ನಾವೇ ಏನೋ ತಪ್ಪಾಗಿ ಯೋಚನೆ ಮಾಡ್ತಾ ಇದ್ದೀವಿ, ಅಥವಾ ನಾವೇ ಏನೋ ಆಲೋಚನೆ ಮಾಡ್ಕೊಂಡು ಕಲ್ಪನೆಗಳನ್ನು ಮಾಡ್ಕೋತಾ ಇದ್ದೀವಿ ಅಂತ ಅನ್ನಿಸ್ಬಿಡುತ್ತೆ ಕೆಲವೊಮ್ಮೆ. ಸೊ ಹಾಗಾಗಿ ಅದನ್ನು ಆ ತಪ್ಪನ್ನು ಮಾಡೋದು ಬೇಡ ಅಂತ ಹೇಳ್ತಾ ಇದ್ದೀನಿ. ಸೊ ನೋಡೋಣ ನಮ್ಮ ಒಂದು ಏಂಜಲ್ಸ್ ಕಡೆಯಿಂದ ನಿಮಗಾಗಿ ಯಾವ ಒಂದು ಗೈಡೆನ್ಸ್ ಸಿಗ್ತಾ ಇದೆ. ಓಕೆ, ಸೊ ವಿ ಆಲ್ರೆಡಿ ಹ್ಯಾವ್ ಅ ಮೆಸೇಜ್. ಪೀಸ್ಫುಲ್ ರೆಸಲ್ಯೂಷನ್ ಅಂತ ಬರ್ತಾ ಇದೆ, ದಟ್ಸ್ ವೆರಿ ಗುಡ್. ರೀಕನ್ಸಿಡರ್ ಅಂತ ಹೇಳ್ತಾ ಇದ್ದಾರೆ ಏಂಜಲ್ಸ್. ಓಕೆ, ಎನಿ ಮೋರ್ ಮೆಸೇಜಸ್ ಡಿಯರ್ ಏಂಜಲ್ಸ್, ಎನಿ ಮೋರ್ ಮೆಸೇಜಸ್ ವಿ ಹ್ಯಾವ್ ಆನ್ ದಿಸ್? ಓಕೆ, ಬಿ ಅಸರ್ಟಿವ್ ಅಂತ ಹೇಳ್ತಾರೆ, ಅಂದರೆ ನಂಬಿಕೆಯನ್ನು ಇಟ್ಕೊಳ್ಳಿ, ಕಾನ್ಫಿಡೆನ್ಸ್ ಇರಲಿ. ಬಿಕಾಸ್ ನಾನು ಹೇಳ್ದಂಗೆ ಯಾವುದೇ ರೀತಿ ಪ್ರಾಬ್ಲಮ್ ಅಂತಕ್ಕಂಥದ್ದಿಲ್ಲ. ಬಟ್ ಏನಂದರೆ ಇವರ ಒಂದು ಕೆಲಸದ ಒತ್ತಡ ಆಗಿರ್ಬೋದು, ಇವರ ಈಗೋ ಆಗಿರ್ಬೋದು, ಎಲ್ಲೋ ಒಂದು ಕಡೆ ಇದು ತುಂಬ ಅವ್ರಿಗೆ ಏನೋ ಒತ್ತಡವನ್ನು ಕೊಡ್ತಾ ಇದೆ, ಅಥವಾ ನಿಮ್ಮ ಮೇಲೆ ಫೋಕಸ್ ಮಾಡೋದಕ್ಕಾಗ್ತಿಲ್ಲ, ಅಥವಾ ನಿಮಗೆ ಅಟೆನ್ಷನ್ ಕೊಡೋದಕ್ಕಾಗ್ತಾ ಇಲ್ಲ. ಸೊ ಈ ಥರ ಒಂದು ಸಂದರ್ಭಗಳು ಜಾಸ್ತಿ ಇದೆ ಇಲ್ಲಿ. ಬಟ್ ಯೆಟ್ ಪೀಸ್ಫುಲ್ ರೆಸಲ್ಯೂಷನ್ ಅಂತಕ್ಕಂಥದ್ದು ಆಗುತ್ತೆ. ಆ್ಯಂಡ್ ಬಿ ಅಸರ್ಟಿವ್, ಕಾನ್ಫಿಡೆನ್ಸನ್ನು ಯಾವುದೇ ಕಾರಣಕ್ಕೂ ಕಳ್ಕೊಬೇಡಿ. ಕಾನ್ಫಿಡೆಂಟಾಗಿ ಇದ್ದಷ್ಟು ನೀವು ತುಂಬ ಬೇಗ ಈ ಒಂದು ರಿಲೇಷನ್ಶಿಪ್ನ ಹೀಲ್ ಮಾಡ್ಕೋತೀರಾ ಅಂತಲೇ ಹೇಳ್ಬೋದು. ಆ್ಯಂಡ್ ಯಾರಿಗೆಲ್ಲ ರಿಲೇಷನ್ಶಿಪ್ ಇಶ್ಯೂಸ್ ಇದೆ, ನೀವು ಒಪೋನೊಪೋನೋ ಪ್ರೇಯರ್ ಅಂತ ಸಿಗುತ್ತೆ, ಆ ಪ್ರೇಯರನ್ನು ಸಹ ನೀವು ಮಾಡೋದ್ರಿಂದ ತುಂಬ ಶೀಘ್ರವಾಗಿ ನಿಮಗೆ ಫಲಿತಾಂಶ ಅಂತಕ್ಕಂಥದ್ದು ಸಿಗುತ್ತೆ ಅಂತ ಹೇಳ್ಬೋದು. ಸೊ ಬ್ಯೂಟಿಫುಲ್ ಮೆಸೇಜಸ್. ಸೊ ಥ್ಯಾಂಕ್ ಯು ಏಂಜಲ್ಸ್ ಅಂತ ಕಮೆಂಟ್ ಸೆಕ್ಷನಲ್ಲಿ ಖಂಡಿತವಾಗ್ಲೂ ತಿಳಿಸಿ. ಸೊ ಎಸ್ ಗೈಸ್, ಇದಾಗಿತ್ತು ಇವತ್ತಿನ ಒಂದು ರೀಡಿಂಗ್. ಐ ಹೋಪ್ ನಿಮಗೆ ಇಷ್ಟ ಆಗಿದೆ ಅನ್ಕೋತೀನಿ. ಆ್ಯಂಡ್ ಯಾರ ಜೊತೆ ಯಾವ ವಿಚಾರಕ್ಕೆ ಇದು ರೆಸೊನೇಟ್ ಆಯಿತು ಖಂಡಿತ ಕಮೆಂಟ್ ಸೆಕ್ಷನಲ್ಲಿ ನನಗೆ ತಿಳಿಸಿ. ಆ್ಯಂಡ್ ನಿಮಗೆ ಯಾರಿಗೆಲ್ಲ ಇನ್ನೂ ಟ್ಯಾರೋ ಕಲಿಬೇಕು ಅನ್ನೋ ಒಂದು ಆಸಕ್ತಿ ಇದೆ, ನಮ್ಮ ಟ್ಯಾರೋ ಲೈಫ್ ಅಕಾಡೆಮಿ ಕಡೆಯಿಂದ ನಾವು ಕೋರ್ಸಸನ್ನು ಪ್ರೊವೈಡ್ ಮಾಡ್ತಾ ಇದ್ದೀವಿ. ನಿಮಗೆ ಫುಲ್ ಬೇಸಿಕ್ ಟು ಅಡ್ವಾನ್ಸ್ಡ್ ಟ್ಯಾರೋ ರೀಡಿಂಗ್ ಹೆಂಗೆ ಮಾಡೋದು ಅಂತ ನೀಟಾಗಿ ಡೀಟೇಲ್ಡಾಗಿ ಹೇಳ್ಕೊಡಲಾಗುತ್ತೆ. ಓಕೆ, ಸೊ ಖಂಡಿತ ಆಸಕ್ತಿ ಇರುವವರು ಜಾಯ್ನ್ ಆಗಿ ಅಂತ ಹೇಳ್ತಾ, ಸೊ ಫ್ರೆಂಡ್ಸ್ ನಾನು ನಿಮಗೆ ಸಿಗ್ತೀನಿ ಮುಂದಿನ ವಿಡಿಯೋದಲ್ಲಿ. ಅಂಟಿಲ್ ದೆನ್ ನಿಮ್ಮೆಲ್ಲರಿಗೂ ನಮಸ್ತೆ, ಹರೇ ಕೃಷ್ಣ.